ಅದು ರಾಜ್ಯದ ಮುಕುಟ ಜಿಲ್ಲೆ. ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಮಣ್ಣು ಪಾಲಾಗಿದೆ. ಬೆಳೆಯನ್ನ ಕಳೆದುಕೊಂಡು ನೇಗಿಲ ಯೋಗಿಗಳು ಕಣ್ಣೀರು ಹಾಕ್ತಿದ್ದಾರೆ. ಈ ಸ್ಟೋರಿ ನಡೆದಿರೋದು ಎಲ್ಲಿ? ಇಲ್ಲಿದೆ ಡೀಟೇಲ್ಸ್. ಚೂರು ಚೂರಾದ ಕಲ್ಲಂಗಡಿ ಹಣ್ಣು, ಕೊಳೆತು ಹೋದ ಟೊಮ್ಯಾಟೊ ಬೆಳೆ, ಮಖಾಡಿ ಮಲಗಿದ ಜೋಳದ ತೆನೆ, ನೀರಲ್ಲಿ ಕೊಚ್ಚಿ ಹೋದ ಉದ್ದು, ಬೆಳೆ ಕಳೆದುಕೊಂಡು ರೈತರು ಕಂಗಾಲು. ಇದು ಕಂಡು ಬಂದಿರುವುದು ಬೀದರ್ನಲ್ಲಿ. ಅಕಾಲಿಕ ಮಳೆಗೆ ಕೊಚ್ಚಿ ಹೋಯಿತು ರೈತನ ಬದುಕು. ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲು. ಅಕಾಲಿಕ ಮಳೆ ಅವಾಂತರಕ್ಕೆ ಬೀದರ್ ಜಿಲ್ಲೆಯ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆವರು ಹರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಆರ್ಭಟಕ್ಕೆ ಬೆಳೆಗಳ ಜೊತೆಗೆ ಅನ್ನದಾತರ ಬದುಕಿ ಕೊಚ್ಚಿ ಹೋಗಿದೆ. ರೈತರು ಬೆಳೆದಂತಹ ಸೋಯಾ, ಉದ್ದು, ಹೆಸರು, ತೊಗರಿ, ಜೋಳ, ಕಲ್ಲಂಗಡಿ, ಈರುಳ್ಳಿ ಎಲ್ಲ ಬೆಳೆಗಳು ಕೂಡ ಸರ್ವನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನುವಷ್ಟರಲ್ಲೇ ಬೆಳೆಗಳು ಮಣ್ಣು ಪಾಲಾಗಿದೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಮೋಸಮ್ ಆಗ್ಯದ, ಹಲ್ಬರ್ಗ ಆಗ್ಯದ, ನಮ್ಮೂರಾಗ್ಯದ, ಎಲ್ಲ ತಲೆ ಅಂದ್ರೆ ಏನು ಮಳೆದಿಂದ ಆಗ್ಯದ್ರಿ ಇದು? ಮಳೆದಿಂದ ಆಗ್ಯದ್ರಿ. ಮಳೆ, ಗಾರು, ಗಾಳಿ ಹಿಂಗೆಲ್ಲ ಕಲ್ತ ಆಗ್ಯದ್ರಿ. ಏನ್ ಕೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನಾರ ಪರಿಹಾರ ಕೊಡ್ರಿ ಅಂತ ಕೇಳ್ಬೇಕ್ರಿ ಅಷ್ಟೇ. ಆಗ ಫಸ್ಟ್ ಉದ್ದೇಶ ಹಿಂಗೆ ಹೋಗ್ಯದ್ರಿ. ಭಾರಿ ಮಳೆಗೆ ತೋಟಗಾರಿಕೆ ಬೆಳೆ, ತರಕಾರಿ, ಮಾವು, ಕರ್ಬೂಜ ಸೇರಿ ವಾಣಿಜ್ಯ ಬೆಳೆಗಳು ಕೂಡ ನೆಲಕಚ್ಚಿವೆ. ಸಾಲ ಸೂಲ ಮಾಡಿ ಬೆಳೆದ ರೈತರ ಬದುಕು ಮೋರಾಬಟ್ಟೆಯಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ. ಸೋಯಾ ಹಾಕಿದೆವು ಸರ್, ಅದನ್ನು ಸಂಪೂರ್ಣ ಹೋಗ್ಯದ. ಅದನ್ನು ಸ್ವಲ್ಪ ಇನ್ಶೂರೆನ್ಸ್ ಕಟ್ಟಿದೆವು. ಅದು ಏನು ಎಲ್ಲರಿಗೆ ಒಂದೇ ಥರ ಕೊಟ್ಟಾರ, ಹೋದವ್ರಿಗೆ ಹೋಗಲ್ದವ್ರಿಗೆ. ಅದನ್ನು ಸಿಸ್ಟಮ್ ತಪ್ಪು ಮಾಡ್ಯಾರ. ಈಗ ನಾವು ಇದಕ್ಕೆ ಇನ್ಶೂರೆನ್ಸ್ ಅದು ಹಂಗಾಗ್ಯದ ಅಂಥೇಳಿ ನಾವು ಇನ್ಶೂರೆನ್ಸ್ ಕಟ್ಟಿಲ್ಲ. ಇದಕ್ಕೆ ಏನೋ ಮಾಡಿ ಬೆಳೆಸ್ಕೋಬಾರಂತ ಮಾಡಿದೆವು. ಇದು ಅವಖಳಿ ಮಳೆದಿಂದು ಒಂದೇ ದಿವಸದಾಗ ಗಾಳಿ ಮಳೆದಿಂದು ಎಲ್ಲ ಬಿದ್ದು ಹಾಳಾಗಿ ಹೋಗ್ಯದ. ಇದಕ್ಕೆ ಏನರ ಮಾಡಿ ನಮ್ಮ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಅಕಾಲಿಕ ಸಮಯದಲ್ಲಿ ಸುರಿದಂತಹ ಮಳೆಗೆ ರೈತನ ಬದುಕೆ ಕೊಚ್ಚಿ ಹೋಗಿದೆ. ಬೆವರು ಸುರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ನೇಗಿಲ ಯೋಗಿ ಕಂಪನಿಯನ್ನ ಮಿಡಿದಿದ್ದಾರೆ. ಸರ್ಕಾರ ಅನ್ನದಾತನಿಗೆ ಆಸರಿಯಾಗಲಿ ಎಂಬುದೇ ನಮ್ಮ ಕಳಕಳಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ರಾಜ್ಯದ ಮುಕುಟ ಜಿಲ್ಲೆ. ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಮಣ್ಣು ಪಾಲಾಗಿದೆ. ಬೆಳೆಯನ್ನ ಕಳೆದುಕೊಂಡು ನೇಗಿಲ ಯೋಗಿಗಳು ಕಣ್ಣೀರು ಹಾಕ್ತಿದ್ದಾರೆ. ಈ ಸ್ಟೋರಿ ನಡೆದಿರೋದು ಎಲ್ಲಿ? ಇಲ್ಲಿದೆ ಡೀಟೇಲ್ಸ್. ಚೂರು ಚೂರಾದ ಕಲ್ಲಂಗಡಿ ಹಣ್ಣು, ಕೊಳೆತು ಹೋದ ಟೊಮ್ಯಾಟೊ ಬೆಳೆ, ಮಖಾಡಿ ಮಲಗಿದ ಜೋಳದ ತೆನೆ, ನೀರಲ್ಲಿ ಕೊಚ್ಚಿ ಹೋದ ಉದ್ದು, ಬೆಳೆ ಕಳೆದುಕೊಂಡು ರೈತರು ಕಂಗಾಲು. ಇದು ಕಂಡು ಬಂದಿರುವುದು ಬೀದರ್ನಲ್ಲಿ. ಅಕಾಲಿಕ ಮಳೆಗೆ ಕೊಚ್ಚಿ ಹೋಯಿತು ರೈತನ ಬದುಕು. ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲು. ಅಕಾಲಿಕ ಮಳೆ ಅವಾಂತರಕ್ಕೆ ಬೀದರ್ ಜಿಲ್ಲೆಯ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆವರು ಹರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಆರ್ಭಟಕ್ಕೆ ಬೆಳೆಗಳ ಜೊತೆಗೆ ಅನ್ನದಾತರ ಬದುಕಿ ಕೊಚ್ಚಿ ಹೋಗಿದೆ. ರೈತರು ಬೆಳೆದಂತಹ ಸೋಯಾ, ಉದ್ದು, ಹೆಸರು, ತೊಗರಿ, ಜೋಳ, ಕಲ್ಲಂಗಡಿ, ಈರುಳ್ಳಿ ಎಲ್ಲ ಬೆಳೆಗಳು ಕೂಡ ಸರ್ವನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನುವಷ್ಟರಲ್ಲೇ ಬೆಳೆಗಳು ಮಣ್ಣು ಪಾಲಾಗಿದೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಮೋಸಮ್ ಆಗ್ಯದ, ಹಲ್ಬರ್ಗ ಆಗ್ಯದ, ನಮ್ಮೂರಾಗ್ಯದ, ಎಲ್ಲ ತಲೆ ಅಂದ್ರೆ ಏನು ಮಳೆದಿಂದ ಆಗ್ಯದ್ರಿ ಇದು? ಮಳೆದಿಂದ ಆಗ್ಯದ್ರಿ. ಮಳೆ, ಗಾರು, ಗಾಳಿ ಹಿಂಗೆಲ್ಲ ಕಲ್ತ ಆಗ್ಯದ್ರಿ. ಏನ್ ಕೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನಾರ ಪರಿಹಾರ ಕೊಡ್ರಿ ಅಂತ ಕೇಳ್ಬೇಕ್ರಿ ಅಷ್ಟೇ. ಆಗ ಫಸ್ಟ್ ಉದ್ದೇಶ ಹಿಂಗೆ ಹೋಗ್ಯದ್ರಿ. ಭಾರಿ ಮಳೆಗೆ ತೋಟಗಾರಿಕೆ ಬೆಳೆ, ತರಕಾರಿ, ಮಾವು, ಕರ್ಬೂಜ ಸೇರಿ ವಾಣಿಜ್ಯ ಬೆಳೆಗಳು ಕೂಡ ನೆಲಕಚ್ಚಿವೆ. ಸಾಲ ಸೂಲ ಮಾಡಿ ಬೆಳೆದ ರೈತರ ಬದುಕು ಮೋರಾಬಟ್ಟೆಯಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ. ಸೋಯಾ ಹಾಕಿದೆವು ಸರ್,
ಅದನ್ನು ಸಂಪೂರ್ಣ ಹೋಗ್ಯದ. ಹ್ಮ್ ಅದನ್ನು ಸ್ವಲ್ಪ ಇನ್ಸೂರೆನ್ಸ್ ಕಟ್ಟಿದೆವು. ಅದು ಏನು ಎಲ್ಲರಿಗೆ ಒಂದೇ ಥರ ಕೊಟ್ಟಾರ, ಹೋದವ್ರಿಗೆ ಹೋಗಲ್ದವ್ರಿಗೆ. ಅದನ್ನು ಸಿಸ್ಟಮ್ ತಪ್ಪು ಮಾಡ್ಯಾರ. ಈಗ ನಾವು ಇದಕ್ಕೆ ಅದು ಹಂಗಾಗ್ಯದ ಅಂಥೇಳಿ ನಾವು ಇನ್ಸೂರೆನ್ಸ್ ಕಟ್ಟಿಲ್ಲ. ಇದಕ್ಕೆ ಏನೋ ಮಾಡಿ ಬೆಳೆಸ್ಕೋಬಾರಂತ ಮಾಡಿದೆವು. ಇದು ಅವಖಳಿ ಮಳೆದಿಂದು ಒಂದೇ ದಿವಸದಾಗ ಗಾಳಿ ಮಳೆದಿಂದು ಎಲ್ಲ ಬಿದ್ದು ಹಾಳಾಗಿ ಹೋಗ್ಯದ. ಇದಕ್ಕೆ ಏನರ ಮಾಡಿ ನಮ್ಮ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಅಕಾಲಿಕ ಸಮಯದಲ್ಲಿ ಸುರಿದಂತಹ ಮಳೆಗೆ ರೈತನ ಬದುಕೆ ಕೊಚ್ಚಿ ಹೋಗಿದೆ. ಬೆವರು ಸುರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ನೇಗಿಲ ಯೋಗಿ ಕಂಪನಿಯನ್ನ ಮಿಡಿದಿದ್ದಾರೆ. ಸರ್ಕಾರ ಅನ್ನದಾತನಿಗೆ ಆಸರಿಯಾಗಲಿ ಎಂಬುದೇ ನಮ್ಮ ಕಳಕಳಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ರಾಜ್ಯದ ಮುಕುಟ ಜಿಲ್ಲೆ. ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಮಣ್ಣು ಪಾಲಾಗಿದೆ. ಬೆಳೆಯನ್ನ ಕಳೆದುಕೊಂಡು ನೇಗಿಲ ಯೋಗಿಗಳು ಕಣ್ಣೀರು ಹಾಕ್ತಿದ್ದಾರೆ. ಈ ಸ್ಟೋರಿ ನಡೆದಿರೋದು ಎಲ್ಲಿ? ಇಲ್ಲಿದೆ ಡೀಟೇಲ್ಸ್. ಚೂರು ಚೂರಾದ ಕಲ್ಲಂಗಡಿ ಹಣ್ಣು, ಕೊಳೆತು ಹೋದ ಟೊಮ್ಯಾಟೊ ಬೆಳೆ, ಮಖಾಡಿ ಮಲಗಿದ ಜೋಳದ ತೆನೆ, ನೀರಲ್ಲಿ ಕೊಚ್ಚಿ ಹೋದ ಉದ್ದು, ಬೆಳೆ ಕಳೆದುಕೊಂಡು ರೈತರು ಕಂಗಾಲು. ಇದು ಕಂಡು ಬಂದಿರುವುದು ಬೀದರ್ನಲ್ಲಿ. ಅಕಾಲಿಕ ಮಳೆಗೆ ಕೊಚ್ಚಿ ಹೋಯಿತು ರೈತನ ಬದುಕು. ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲು. ಅಕಾಲಿಕ ಮಳೆ ಅವಾಂತರಕ್ಕೆ ಬೀದರ್ ಜಿಲ್ಲೆಯ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆವರು ಹರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಆರ್ಭಟಕ್ಕೆ ಬೆಳೆಗಳ ಜೊತೆಗೆ ಅನ್ನದಾತರ ಬದುಕೆ ಕೊಚ್ಚಿ ಹೋಗಿದೆ. ರೈತರು ಬೆಳೆದಂತಹ ಸೋಯಾ, ಉದ್ದು, ಹೆಸರು, ತೊಗರಿ, ಜೋಳ, ಕಲ್ಲಂಗಡಿ, ಈರುಳ್ಳಿ ಎಲ್ಲ ಬೆಳೆಗಳು ಕೂಡ ಸರ್ವನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನುವಷ್ಟರಲ್ಲೇ ಬೆಳೆಗಳು ಮಣ್ಣು ಪಾಲಾಗಿದೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಮೋಸಮ್ ಆಗ್ಯದ, ಹಲ್ಬರ್ಗ ಆಗ್ಯದ, ನಮ್ಮೂರಾಗ್ಯದ, ಎಲ್ಲ ತಲೆ ಅಂದ್ರೆ ಏನು ಮಳೆದಿಂದ ಆಗ್ಯದ್ರಿ ಇದು? ಹಾಂ, ಮಳೆದಿಂದ ಆಗ್ಯದ ರೀ. ಮಳೆ, ಗಾರು, ಗಾಳಿ ಹಿಂಗೆಲ್ಲ ಕಲ್ತ ಆಗ್ಯದ ರೀ. ಏನ್ ಕೇಳ್ಬೇಕಂತ್ರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನಾರ ಪರಿಹಾರ ಕೊಡ್ರಿ ಅಂತ ಕೇಳ್ಬೇಕು ರೀ ಅಷ್ಟೇ. ಆಗ ಫಸ್ಟ್ ಉದ್ದೇಶ ಹಿಂಗೆ ಉದ್ದೇಶ ಹಿಂಗೆ ಹೋಗ್ಯದ ರೀ. ಭಾರಿ ಮಳೆಗೆ ತೋಟಗಾರಿಕೆ ಬೆಳೆ, ತರಕಾರಿ, ಮಾವು, ಕರ್ಬೂಜ ಸೇರಿ ವಾಣಿಜ್ಯ ಬೆಳೆಗಳು ಕೂಡ ನೆಲಕಚ್ಚಿವೆ. ಸಾಲ ಸೂಲ ಮಾಡಿ ಬೆಳೆದ ರೈತರ ಬದುಕು ಮೋರಾಬಟ್ಟೆಯಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ. ಸೋಯಾ ಹಾಕಿದೆವು ಸರ್, ಅದನ್ನು ಸಂಪೂರ್ಣ ಹೋಗ್ಯದ. ಅದನ್ನು ಸ್ವಲ್ಪ ಇನ್ಸೂರೆನ್ಸ್ ಕಟ್ಟಿದೆವು. ಅದು ಏನು ಎಲ್ಲರಿಗೆ ಒಂದೇ ಥರ ಕೊಟ್ಟಾರ, ಹೋದವ್ರಿಗೆ ಹೋಗಲ್ದವ್ರಿಗೆ. ಅದನ್ನು ಸಿಸ್ಟಮ್ ತಪ್ಪು ಮಾಡ್ಯಾರ. ಈಗ ನಾವು ಇದಕ್ಕೆ ಅದು ಹಂಗಾಗ್ಯದ ಅಂಥೇಳಿ ನಾವು ಇನ್ಸೂರೆನ್ಸ್ ಕಟ್ಟಿಲ್ಲ. ಇದಕ್ಕೆ ಏನೋ ಮಾಡಿ ಬೆಳೆಸ್ಕೋಬಾರಂತ ಮಾಡಿದೆವು. ಇದು ಅವಖಳಿ ಮಳೆದಿಂದು ಒಂದೇ ದಿವಸದಾಗ ಗಾಳಿ ಮಳೆದಿಂದು ಎಲ್ಲ ಬಿದ್ದು ಹಾಳಾಗಿ ಹೋಗ್ಯದ. ಇದಕ್ಕೆ ಏನರ ಮಾಡಿ ನಮ್ಮ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಅಕಾಲಿಕ ಸಮಯದಲ್ಲಿ ಸುರಿದಂತಹ ಮಳೆಗೆ ರೈತನ ಬದುಕೆ ಕೊಚ್ಚಿ ಹೋಗಿದೆ. ಬೆವರು ಸುರಿಸಿ ಬೆಳೆದಂತಹ ಬೆಳೆಗಳು ಮಣ್ಣು ಪಾಲಾಗಿದೆ. ಬೆಳೆಗಳನ್ನ ಕಳೆದುಕೊಂಡು ನೇಗಿಲ ಯೋಗಿ ಕಂಪನಿಯನ್ನ ಮಿಡಿದಿದ್ದಾರೆ. ಸರ್ಕಾರ ಅನ್ನದಾತನಿಗೆ ಆಸರಿಯಾಗಲಿ ಎಂಬುದೇ ನಮ್ಮ ಕಳಕಳಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.